ಖಂಡಿತವಾಗಿ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಉತ್ಸಾಹದಿಂದ ಮೋದಿ ಅವರು ಏನು ಹೇಳ್ತಾರೆ ಮಾಡಿದೀವಿ. 370 ಬಗ್ಗೆ ಬಹಳ ವರ್ಷದಿಂದ ಭಾಷಣ ಮಾಡ್ತೀವಿ, ಆಗಿದೆ. ರಾಮ ಮಂದಿರ, ಓಡಿಯ ರಾಮ ಮಂದಿರ ನೀವು ಕೂಡ ಏನೋ ಈ ಇಟ್ಟಿಗೆ ಉಂಟು ಕೇಳ್ತಾ ಇದ್ರು, ಇಟ್ಟಿಗೆ ಎಲ್ಲ ಆಯ್ತು ಅಂತ ಕಾಂಗ್ರೆಸ್ ಅವರು ಕೇಳ್ತಿದ್ರು. ಇವತ್ತು ಇಟ್ಟಿಗೆ ಎಲ್ಲಿದೆ ಅಂತ ಹೇಳಿ ಅಲ್ಲಿ ಅಯೋಧ್ಯೆಯಲ್ಲಿ ನಾವು ತೋರಿಸ್ಕೊಟ್ಟಿದ್ವಿ, ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದ್ವಿ. ಇದು ಮೋದಿ. ಅದಕ್ಕಾಗಿ ಮೋದಿ ಯಾವುದನ್ನು ಹೇಳ್ತಾರೆ ಅದರಂತೆ ನಡ್ಕೊಂತಾರೆ ಅಂತ ಒಬ್ಬ ನಾಯಕರನ್ನ 3ನೇ ಬಾರಿಗೆ ಪ್ರಧಾನಿ ಮಾಡುವಂತ ಒಂದು ಸದಾವಕಾಶ ನಮ್ಮೆಲ್ಲರಿಗೆ ಸಿಗ್ತಾ ಇದೆ. ನಾವೆಲ್ಲರೂ ಕೂಡ ನಮ್ಗೆ ಯಾರು ಹೇಳಲಿ, ನಮ್ಗೆ ಹೇಳದೇ ಇರಲಿ, ನಮ್ಗೆ ಯಾರು ಕಾಂಟ್ಯಾಕ್ಟ್ ಮಾಡಲಿ ಮಾಡದೇ ಇರಲಿ, ನಾವು ಪದಾಧಿಕಾರಿ ಆಗ್ಲಿ ಆಗದೇ ಇರಲಿ, ಯಾರಿಗೋ ಬೇಜಾರಾಗ್ಲಿ ಆಗದೇ ಇರಲಿ, ನಾವು ಕೆಲಸ ಮಾಡೋದು ನಮ್ಮ ಮೋದಿಯವರನ್ನ ಮತ್ತೊಂದ್ಸರಿ ಪ್ರಧಾನಿ ಮಾಡಕ್ಕೆ ಮತ್ತು ನಮ್ಮ ದೇಶದಲ್ಲಿ ಮತ್ತೊಂದ್ಸರಿ ಬಿಜೆಪಿ ಬಂದು ದೇಶದಲ್ಲಿ ಅಭಿವೃದ್ಧಿಯನ್ನ ಇಡೀ ವಿಶ್ವದಲ್ಲಿ ಇವತ್ತು ಅಬುಧಾಬಿ ಅಂತ ಒಂದು ಫೆನೆಟಿಕ್ ದೇಶ, ನಿಜವಾಗ್ಲೂ ಅದು ಹೇಳಿದ್ರೆ ಅದೊಂದು ಫೆನೆಟಿಕ್ ದೇಶ. ಅಲ್ಲಿಂದ ಇಡೀ ಪ್ರಪಂಚಕ್ಕೆ ಬೇರೆ ಬೇರೆ ರೀತಿಯ ಮೆಸೇಜ್ಗಳು ಹೋಗುವಂತ ಒಂದು ದೇಶ. ಅಂತ ದೇಶದಲ್ಲಿ ಹಿಂದೂಗಳ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡುವಂತ ತಾಕತ್ತಿದ್ರೆ ಅದು ನಮ್ಮ ಮೋದಿ ಅನ್ನೋದಕ್ಕೆ ನಾವು ಹೆಮ್ಮೆ ಪಡಬೇಕು. ಅಂತ ಒಂದು ನಾಯಕನಲ್ಲಿ ಈ ದೇಶ ಪಡೆದಿದೆ ಅನ್ನೋದಕ್ಕೆ ನಾವು ಹೆಮ್ಮೆ ಪಡಬೇಕು. ಇಂಥ ಒಂದು ಕ್ರಾಂತಿಯನ್ನು ಅವರು ಕೇವಲ ನಮ್ಮ ದೇಶದಲ್ಲಲ್ಲ, ಹೊರದೇಶದಲ್ಲಿ ಮಾಡ್ತಿದ್ದಾರೆ, ಹೊರದೇಶದಲ್ಲಿ ನಮಗೆ ಗೌರವ ತರ್ತಿದ್ದಾರೆ. ಅಂತವರ ಪಕ್ಷದಲ್ಲಿ ನಾವಿದ್ದೀವಿ ಅನ್ನುವಂಥದ್ದೇ ನಮ್ಮೆಲ್ಲರಿಗೆ ಗೌರವ. ನಮ್ಗೆ ಸಿಗದೇ ಇರ್ಬೋದು, ಸಿಕ್ಕಿರ್ಬೋದು, ಆದ್ರೆ ಅಂತ ಒಂದು ಪಕ್ಷದಲ್ಲಿ ನಾವು ಇದ್ದೀವಿ ಅನ್ನುವಂಥದ್ದೇ ನಮ್ಗೆ ಗೌರವ ತಂದಿರುವಂಥದ್ದು.